ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಆ್ಯಕ್ಟಿವಾ 6Gದು ಕಿಕ್ಕರು ಜಾಮ್ ಆಗ್ತಾಯಿದೆ. ಕಿಕ್ಕರ್ನ ಹೊಡೆಯೋಕ್ಕಾಗ್ತಾಯಿಲ್ಲ ಅಂತ ಕಸ್ಟಮರ್ ತೊಗೊಬಂದರು. ಕಿಕ್ಕರ್ ಜಾಮ್ ಆಗ್ತಾಯಿದೆ. ಯಾಕೆ ಜಾಮ್ ಆಗ್ತಾಯಿದೆ? ಕಿಕ್ಕರ್ ಜಾಮ್ ಆಗಿದೆ ಅಂದರೆ ಇಂಜಿನ್ ಸೀಜ್ ಆಗಿದೆ ಅಂತಲ್ಲ. ಯಾಕೆ ಈ ಥರ ಆಗ್ತಾಯಿದೆ ಅಂತ ನೋಡೋಣ ಬನ್ನಿ. ಇದು ಕಿಕ್ಕರ್ ಜಾಮ್ ಆಗ್ತಾಯಿದೆ. ಅವ್ರು ಬಂದು ಸ್ಟಾರ್ಟ್ ಆಗ್ತಾಯಿಲ್ಲ. ಬ್ಯಾಟ್ರಿ ಡೌನ್ ಆಗಿತ್ತು, ಸ್ಟಾರ್ಟ್ ಆಗ್ತಾಯಿರಲ್ಲ. ಬ್ಯಾಟ್ರಿಯಲ್ಲಿ ಸೆಲ್ಫ್ ಮಾಡಿ ಡೌನ್ ಆಗಿ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ. ಅದರಿಂದ ಅವರು ಕಸ್ಟಮರ್ ಹೇಳಿದ್ರು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಗಾಡಿ ತೊಗೊಬಂದರು. ನಾನು ಆಯಿತು ರೆಡಿ ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ನೋಡಿದೆ. ನೋಡಿ, ಇದು ಕಿಕ್ಕರ್ನ ಹಿಡ್ಕೊಂಡ್ರೆ ತುಂಬ ಜಾಮ್ ಆಗಿದೆ. ಯಾಕೆ ಜಾಮ್ ಆಗಿದೆ ಅಂದರೆ ಶೋರೂಮಲ್ಲಿ ಸರ್ವಿಸ್ ಕೊಟ್ಟಾಗ ನೋಡಿ ಇದೆಲ್ಲ ಬಿಚ್ಚಲ್ಲ. ಕವರ್ನೆಲ್ಲ ಬಿಚ್ಚಿ ಅವರು ಗ್ರೀಸಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಗ್ರೀಸಿಂಗ್ ಮಾಡಲ್ಲ. ಯಾಕೆ ಅಂದರೆ ಏನೂ ಗೊತ್ತಿಲ್ಲ. ಶೋರೂಮಲ್ಲಿ ಅಷ್ಟೊಂದು ಇದು ಯಾರು ಕೇಳೋರಿರಲ್ಲ ಅಂತ ಅವರು ಮಾಡೋದಿಲ್ಲ ಅಷ್ಟೇ. ನೋಡಿ, ಇದು ಅದಕ್ಕೆ ಅದು ಕಿಕ್ಕರ್ ರಾಕೆಟ್ ಇದೆಯಲ್ಲ, ಕಿಕ್ಕರ್ ರಾಕೆಟು ಜಾಮ್ ಆಗಿರುತ್ತೆ. ಯಾಕೆ ಜಾಮ್ ಆಗುತ್ತೆ ಅಂದರೆ ಕಿಕ್ ಹೊಡೆದ್ರೂ ಅದು ಮೇಲ್ಗಡೆ ಬರಲ್ಲ, ಅದು ಜಾಮ್ ಆಗುತ್ತೆ. ಏನಕ್ಕೆ ಜಾಮ್ ಆಗುತ್ತೆ? ಯಾಕೆ ಜಾಮ್ ಆಗುತ್ತೆ? ನೋಡಿ, ಇಲ್ಲಿ ಆ ಪಾಯಿಂಟಲ್ಲಿ ಗ್ರೀಸ್ ಇರಲ್ಲ, ಎಲ್ಲ ಡ್ರೈ ಆಗಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಎಲ್ಲ ಫುಲ್ ಡ್ರೈ ಆಗಿದೆ. ಅಲ್ಲಿ ಗ್ರೀಸ್ ಇಲ್ಲ ಅಂತಂದರೆ ಅದು ಮೂಮೆಂಟ್ ಅಪ್ನ ಕೊಡಲ್ಲ, ಮೂವ್ ಆಗಲ್ಲ. ಅದು ಕಿಕ್ ಹೋದಾಗ ಅದು ಮುಂದಕ್ಕೆ ಬರಬೇಕು ಮತ್ತು ಹಿಂದಕ್ಕೆ ಹೋಗಬೇಕು. ಅದರಿಂದ ಅದು ಆಚೆಗೆ ಬರಲ್ಲ. ನೋಡಿ, ಅದು ತೆಗಿತಾ ಇದ್ದೀನಿ ಆಚೆಗೆ. ನೋಡಿ, ಅದರಲ್ಲಿ ಒಂದು ಡ್ರಾಪ್ ಗ್ರೀಸ್ ಆಗಲಿ ಆಯಲ್ ಆಗಲಿ ಏನಿಲ್ಲ, ಎಲ್ಲ ಫುಲ್ಲು ಡ್ರೈ ಆಗಿದೆ. ಫುಲ್ ಡ್ರೈ ಆಗಿಬಿಟ್ಟಿದೆ ಎಲ್ಲ. ನಾನೇನು ಮಾಡ್ತೀನಿ, ಗ್ರೀಸ್ ಹಾಕ್ತೀನಿ. ಇದಕ್ಕೆ ಗ್ರೀಸ್ ಹಾಕಿ ನೀಟಾಗಿ ಅದಕ್ಕೂ ರಾಕೆಟ್ಗೂ ಗ್ರೀಸ್ ಹಾಕಿ, ಮತ್ತು ಆ ಹೋಲ್ ಕಾಣಿಸಿದೆಯಲ್ಲ ಅದಕ್ಕೊಂದು ಸ್ವಲ್ಪ ಗ್ರೀಸ್ ಹಾಕಬೇಕು. ಅಲ್ಲಿ ಎಲ್ಲ ಫುಲ್ಲು ಡ್ರೈ ಆಗಿ ಹೀಟಾಗಿ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಅಲ್ಲಿ ಆಯಲ್ ಅಂಶನೂ ಇರಲ್ಲ, ಗ್ರೀಸೂ ಇರಲ್ಲ. ಅದಕ್ಕೆ ಕಿಕ್ಕರ್ ಜಾಮ್ ಆಗುತ್ತೆ. ನೋಡಿ, ಈಗೆಲ್ಲ ಗ್ರೀಸಿಂಗ್ ಮಾಡಿದ್ದೀನಿ, ಅದಕ್ಕೆಲ್ಲ ಗ್ರೀಸ್ ಹಾಕಿದ್ದೀನಿ. ಮತ್ತು ಕಿಕ್ಕರ್ನ ಸ್ವಲ್ಪ ಪ್ರೆಸ್ ಮಾಡಿ, ಅದಕ್ಕೆ ಪ್ರೆಸ್ ಮಾಡಬೇಕು ಸ್ವಲ್ಪ. ಅಲ್ಲಿ ಒಂದು ವೆಲ್ಡಿಂಗ್ ಇರುತ್ತೆ, ಆ ವೆಲ್ಡಿಂಗ್ ಇದ್ರೆ ಹಾಕಿದ್ರೆ ಅದು ಆಗಲ್ಲ. ಅಲ್ಲಿ ಪ್ರೆಸ್ ಮಾಡಿ ನೋಡಿ, ಹಿಂಗೆ ಪ್ರೆಸ್ ಮಾಡೋದನ್ನ ಅಲ್ಲಿ ಗ್ರೀಸ್ ಹಾಕಬೇಕು. ಆ ಹಲ್ಲುಗಳಿಗೆಲ್ಲ ಗ್ರೀಸ್ ಹಾಕ್ಬೇಕು ನೀವು. ಆ ಗ್ರೀಸ್ ಹಾಕಿ ರಾಕೆಟ್ನ ಕುಣಿಸ್ತೀನಿ. ರಾಕೆಟ್ ಕುಣಿಸೋದನ್ನ ನೋಡಿ, ರಾಕೆಟ್ ಆರಾಮಾಗಿ ಕೂತ್ಕೋತು. ನೋಡಿ, ರಾಕೆಟ್ ಓಕೆ ಆಯಿತು. ಈಗ ಗ್ರೀಸಿಂಗ್ ಮಾಡಿದೆ. ಗ್ರೀಸಿಂಗ್ ಎಲ್ಲ ಮಾಡಾಯಿತು. ಕಿಕ್ಕರ್ನ ಒಳಗಡೆ ರಾಕೆಟ್ ಒಳಗಡೆ ತಳ್ಳಿದ್ದೀನಿ. ಮತ್ತು ಕವರ್ನ ಹಾಕೋಣ ಬನ್ನಿ. ಕವರ್ನ ಕೂರಿಸೋಣ. ಈಗೆಲ್ಲ ಆಯ್ತಲ್ವಾ, ಕವರ್ನ ಕೂರಿಸೋಣ. ಕವರೆಲ್ಲ ಕೂರಿಸಿ ಎಲ್ಲ ಸ್ಕ್ರೂಗಳು ಹಾಕಿ ನೋಡಿ, ಫ್ರೀ ಆಯಿತಾ? ಇಷ್ಟೇ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.